ಬರಗಾಲದ ಪರಿಸ್ಥಿತಿ. ತಂಬಳಿ ಜಮೀನಿದೆ, ತಂಬಳಿ ಎಲ್ಲವೂ ಇದೆ, ಮನೆ ಎಲ್ಲವೂ ಇದೆ. ಆದರೆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಮಳೆ ಇಲ್ಲದೆ, ಬೆಳೆ ಇಲ್ಲದೆ ರೈತರು ಗುಳೆ ಹೋಗ್ತಾ ಇದ್ದಾರೆ. ಸರ್ಕಾರ ಈ ಸಂದರ್ಭಕ್ಕೆ ಏನು ಮಾಡ್ಬೋದು? ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬೋದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಭೀಕರ ಬರಗಾಲ ರಾಜ್ಯವನ್ನು ಆವರಿಸ್ತಾ ಇದೆ. ಇದರ ಪರಿಣಾಮ ಪ್ರಮುಖವಾಗಿ ರಾಜ್ಯದ ಉತ್ತರ ಭಾಗದಲ್ಲಿ ಜನ ಗುಳೆ ಹೋಗಲು ಆರಂಭಿಸಿದ್ದಾರೆ. ಉದ್ಯೋಗ, ಆಹಾರ, ಬದುಕಿಗಾಗಿ ಜನರಿಗೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕಾಗಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡಿ, ಕಾಲ್ ಮಾಡಿ, ಹಾಗೆ ನಮ್ಮ ಎಕ್ಸ್ ಖಾತೆಗೂ ಕೂಡ ತಾವು ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ಗದಗ ಜಿಲ್ಲೆಯಲ್ಲೂ ಭೀಕರ ಬರಗಾಲ ಎದುರಾಗಿದೆ. ಜಿಲ್ಲೆಯ 72 ತಾಂಡಾಗಳ ಪೈಕಿ ಈಗಾಗಲೇ 35% ಜನ ಗೋವಾ, ಬೆಂಗಳೂರು, ಮಂಗಳೂರು, ಮಹಾರಾಷ್ಟ್ರಕ್ಕೆ ವಲಸೆ ಹೋಗಿದ್ದಾರೆ. ಮುಂಡ್ರಗಿ ತಾಲೂಕಿನ ಡೋಣಿ ತಾಂಡಾದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಜನ ಏನಂತಾರೆ ನೋಡ ಬನ್ನಿ. ಭೀಕರ ಬರಗಾಲದಿಂದ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ಕೂಡ ತಾಂಡಾ ನಿವಾಸಿಗಳು ಉದ್ಯೋಗ ಇಲ್ಲದೆ ವಲಸೆ ಹೋಗ್ತಾ ಇದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ರಿಪಬ್ಲಿಕ್ ಕನ್ನಡನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಈ ಒಂದು ಗ್ರಾಮದಲ್ಲಿ ಸುಮಾರು 1200 ಜನಸಂಖ್ಯೆ ಇದೆ. 500ರಿಂದ 600 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾಯಿದ್ರು. ಆದರೆ ಇವಾಗ ಇಂಥ ನಿವಾಸಿಗಳೇನಿದ್ರು ಅವರು ಬಹುತೇಕ ಅಂದರೆ 200ರಿಂದ 300 ಜನರು ಆ ಮನೆಗಳಿಗೆ ಬೀಗ ಜಡಿದು ಹೋಗಿರುವಂಥ ಪರಿಸ್ಥಿತಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ನೋಡ್ರಿ ಇಲ್ಲಿ ಯಾವ ರೀತಿ ಆ ಮನೆಗಳಿಗೆ ಬೀಗ ಜಡಿದು ಇಲ್ಲಿಯ ಜನರು ವಲಸೆ ಹೋಗಿರುವಂಥದ್ದು. ಗೋವಾ ಆಗಿರ್ಬೋದು, ಮಂಗಳೂರು, ಬೆಂಗಳೂರು ಸೇರಿದಂತೆ ಎಲ್ಲಿ ಉದ್ಯೋಗಗಳು ಸಿಗ್ತವೆ ಆ ಒಂದು ಜಾಗಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ಭೀಕರ ತಾಂಡಗಳಿದ್ದಾವೆ. 72 ತಾಂಡಗಳಲ್ಲಿ 1.5 ಲಕ್ಷ ಜನರು ವಾಸ ಮಾಡ್ತಾ ಇದ್ದಾರೆ. ಆದರೆ ಅವರು ಎಲ್ಲರೂ ಕೂಡ ಬಡವರು ಮತ್ತು ಬಹುತೇಕ ಸಣ್ಣ ಹಿಡುವಳಿದಾರರು. 1 ಎಕರೆ 2 ಎಕರೆ ಜಮೀನನ್ನು ಹೊಂದಿರ್ತಾರೆ. ಆದರೆ ಇವಾಗ ಯಾವುದೇ ರೀತಿಯಿಂದ ಮಳೆಯಾಗದೆ ಚಿಕ್ಕ ಹಿಡುವಳಿದಾರರಿಗೆ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಮಹಾನಗರಕ್ಕೆ ವಲಸೆ ಹೋಗುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿದ್ದಾವೆ. ಈ ತಾಂಡಾ ನಿವಾಸಿಗಳ ತಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಸಾಕಷ್ಟು ಅತಂತ್ರವಾಗಿರುವಂಥದ್ದು. ಕೆಲವು ಪೋಷಕರು ತಮ್ಮ ಸಂಬಂಧಿಕರ ಹತ್ತಿರ ಮಕ್ಕಳನ್ನು ಬಿಟ್ಟು ಹೋದರೆ, ಇನ್ನೂ ಕೆಲವು ಪೋಷಕರು ತಮ್ಮೊಂದಿಗೆ ಕೆಲವು ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಸುಮಾರು ತಾಂಡಾಗಳಲ್ಲಿ ಇದೇ ಒಂದು ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು. ಹಿರಿಯರು ಏನಿರ್ತಾರೆ ಅಂಥವರ ಜೊತೆಗೆ ತಮ್ಮ ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ. ಉಳಿದವರು ಕೂಡ ಇದೇ ರೀತಿ ಹೋಗುವಂಥ ಸನ್ನಿವೇಶ ನಿರ್ಮಾಣವಾಗಿರುವುದರಿಂದ ಭೀಕರ ಬರಗಾಲದಿಂದ ತಾಂಡಾ ನಿವಾಸಿಗಳು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಎಷ್ಟೋ ತಾಂಡಾ ನಿವಾಸಿಗಳು ಉದ್ಯೋಗ ಇಲ್ಲದೆ ವಲಸೆ ಹೋಗುವಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಆವರಿಸಿದೆ. ಒಂದು ಕಡೆ ಅನ್ನದಾತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಏನು ರೈತರ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡುವಂಥ ಸಾಕಷ್ಟು ಲಂಬಾಣಿ ತಾಂಡಗಳು ಇವಾಗ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಮಯದಲ್ಲಿ ತಮ್ಮ ಮಕ್ಕಳು ಜೊತೆಗೆ ಏನು ವಲಸೆ ಹೋಗಿರುವಂಥದ್ದು. ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಸೇರಿದಂತೆ ಮಂಗಳೂರು, ಬೇರೆ ಬೇರೆ ಭಾಗಗಳಿಗೆ ಕೂಡ ವಲಸೆ ಹೋಗಿದ್ದಾರೆ. ಹೀಗಾಗಿ ಅಲ್ಪ ಸ್ವಲ್ಪ ಇದ್ದಂಥ ನಿವಾಸಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬರ ಕಾಮಗಾರಿಗಳನ್ನು ಆರಂಭ ಮಾಡಬೇಕು. ರಾಮ್ಜಿ ಏನು ಯೋಜನೆ ಇದೆ ಇದರಲ್ಲಿ ನಮಗೆ ಕೂಲಿ ಕೆಲಸ ಕೊಡುವಂಥ ಕೆಲಸ ಮಾಡಬೇಕು. ವಿಶೇಷ ಪ್ಯಾಕೇಜ್ಗಳನ್ನು ಕೂಡ ಆ ತಾಂಡಾ ನಿವಾಸಿಗಳಿಗೆ ಘೋಷಣೆ ಮಾಡಿದರೆ ನಮಗೆ ಅನುಕೂಲವಾಗುತ್ತೆ ಅನ್ನೋದು ಇಲ್ಲಿಯ ಜನರ ನಿವಾಸಿಗಳ ಮಾತಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.